ನಿರ್ಮೂಲನೆ ಮಾಡ್ತಾರೆ. ಅಂದ್ರೆ ನಮ್ಮ ಸಣ್ಣ ಪುಟ್ಟ ಬೇರೆ ಇರಿಸೋದಷ್ಟೇ ಉದ್ದೇಶ. ಹೆಣ್ಮಕ್ಳು ನಿಜವಾಗ್ಲೂ ಶಿಕ್ಷಣ, ಉದ್ಯೋಗ, ಎಲ್ಲಾ ರೀತಿ ದೌರ್ಜನ್ಯಗಳಿಂದ ಮುಕ್ತವಾಗಿರುವಂತ ಒಂದು ಸಮಾಜವನ್ನ ಕಟ್ಟೋದು ನಮ್ಮ ಅಲ್ಟಿಮೇಟ್ ಗುರಿ. ಆ ನಿಟ್ಟಿನಲ್ಲಿ AIMS ಶ್ರಮ ವಹಿಸ್ತಾ ಇದೆ. ಇದಕ್ಕೆ ನಾವು ಎಲ್ಲಾ ಜನಗಳನ್ನ ಒಳಗೊಳ್ಳುತ್ತೀವಿ. ಬರೀ ಹೆಣ್ಮಕ್ಳು ಅಂದ್ರೆ ಬರೀ ಹೆಣ್ಮಕ್ಳಷ್ಟೇ ಸೇರಿ ಸಮಾಜ ಬದಲಾವಣೆ ಮಾಡಕ್ ಆಗಲ್ಲ. ಅವಾಗ್ಲೇ ಹೇಳಿದ್ವಲ್ಲ, ಇದಕ್ಕೆ ನಮ್ಗೆ ರೈತರು ಬೇಕು, ಕಾರ್ಮಿಕರು ಬೇಕು, ಯುವಕರು ಬೇಕು, ಎಲ್ಲಾ ರೀತಿ ಪುರುಷರು ಬೇಕು ನಮ್ ಜೊತೆಗೆ. ಅವ್ರನ್ನೆಲ್ಲ ಒಳಗೊಂಡು ಅವರಿಗೂ ಒಳ್ಳೆ ವಿಚಾರಗಳನ್ನ ಕೊಡ್ತಾ ಅವ್ರನ್ನ ಒಗ್ಗೂಡಿಸಿ ನಾವು ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗಬೇಕು. ಅದಕ್ಕೆ ನೀವೆಲ್ಲ ಕೇಳಿರ್ತೀರ, ಪಠ್ಯ ಪುಸ್ತಕದಲ್ಲಿ ಕ್ರಾಂತಿ ಅಂತ ಓದಿರ್ತೀರ. ಭಗತ್ ಸಿಂಗ್ ಕನಸು ಕಂಡಿದ್ರು ಸಮಾಜದಲ್ಲಿ, ಭಾರತದಲ್ಲಿ ಸಮಾಜವಾದಿ ಕ್ರಾಂತಿ ಆಗ್ಬೇಕು ಅಂತ ಭಗತ್ ಸಿಂಗ್ ಬಯಸಿದ್ರು. ಆದ್ರೆ ದುರಂತ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅದಕ್ಕೆ ಅವಕಾಶ ಸಿಗ್ಲಿಲ್ಲ. ಅವ್ರನ್ನ ಬರೀ 23 ವರ್ಷಕ್ಕೆ ನೇಣುಗಂಬಕ್ಕೇರಿಸಿದ್ರು. ಆದ್ರೆ ಇವಾಗ ಅವರು ಏನ್ ಕನಸು ಕಂಡಿದ್ರಲ್ಲ ಅದು ಫುಲ್ಫಿಲ್ ಆಗಿಲ್ಲ, ಪೂರ್ತಿಗೊಂಡಿಲ್ಲ. ಅದನ್ನ ಪೂರ್ತಿ ಮಾಡ್ಬೇಕು ಅಂದ್ರೆ ನಮ್ಮ ಹೆಗಲ ಮೇಲೆ ಇದೆ ಆ ಜವಾಬ್ದಾರಿ. ಆ ನಿಟ್ಟಿನಲ್ಲಿ AIMS ಶ್ರಮ ವಹಿಸ್ತಾ ಇದೆ. ದಯವಿಟ್ಟು ಇಲ್ಲಿ ಬಂದಿರುವಂತ ಎಲ್ಲ ತಾಯಂದಿರು, ಎಲ್ಲ ವಿದ್ಯಾರ್ಥಿನಿಯರು, ಸಹೋದರಿಯರು ಈ ಒಂದು ಚಳುವಳಿಯ ಜೊತೆಗೆ ಕೈ ಜೋಡಿಸಿ ನಿಮ್ಮ ಹಂತದಲ್ಲಿ ಏನಾಗತ್ತೆ ಮಾಡಿ. ನೀವು ಎಲ್ಲಾ ಟೈಮು ಧಾರವಾಡಕ್ಕೆ ಬಂದು ಒಂದು ಇಲ್ಲೇ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ಬೇಕು ನಮ್ ತರ ಅಂತ ನಾವ್ ಹೇಳಲ್ಲ. ನೀವ್ ಇರೋ ಜಾಗಗಳಲ್ಲಿ, ನೀವೊಂದು ಹಳ್ಳಿಯಲ್ಲಿ ಇರ್ತಿರೋ, ಒಂದು ಬಡಾವಣೆಯಲ್ಲಿ ಇರ್ತಿರೋ, ಸ್ಕೂಲಲ್ಲಿ ಇರ್ತಿರೋ, ಕಾಲೇಜಲ್ಲಿ ಇರ್ತಿರೋ, ಸಣ್ಣ ಕಾರ್ಯಕ್ರಮಗಳನ್ನ ತಗೊಳ್ಳಿ. ಒಮ್ಮೆಲೆ ದೊಡ್ಡಕ್ಕೆ ಜಂಪ್ ಮಾಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಿಮ್ಮ ವಿದ್ಯಾಭ್ಯಾಸ